ಅದು ನನ್ನ ಮಗಳಿಗೆ ಮಾತ್ರ ಅಲ್ಲ, ನಿಮ್ಮೆಲ್ರಿಗೂ ಖುಷಿ ಕೊಡುತ್ತೆ. ಲವ್ ಹರೀಶ, ಇವ್ರು ಹೇಳ್ತಿರೋದು ನೋಡ್ತಿದ್ರೆ ಇವ್ರ ಮೊಮ್ಮಗ ಅಮ್ಮನಿಗೆ ಸೇರ್ಬೇಕಾದ ಆಸ್ತಿ ಪತ್ರ ತಗೊಂಡು ಬರ್ತಿದ್ದಾನೆ ಅನ್ಸುತ್ತೆ. ಹೌದೌದು, ನನಗೂ ಹಾಗೆ ಅನ್ನಿಸ್ತಾರೆ. ಆ ಆಸ್ತಿ ಪತ್ರ ನಮ್ಮ ಕೈಗೆ ಬಂದರೆ ನಮ್ಮ ಕಷ್ಟಗಳೆಲ್ಲ ಕಳೆದು ಹೋಗುತ್ತೆ ಕಣೋ, ನಾವು ಶ್ರೀಮಂತರಾಗ್ಬಿಡ್ತೀವಿ. ಆದರೂ ಅದೇನು ಅಂತ ಒಂದು ಸಣ್ಣ ಹಿಂಟು ಗೊತ್ತಾಗಿದ್ರೆ ಚೆನ್ನಾಗಿರೋದು ಅನ್ಸುತ್ತೆ. ಏನಂತ್ಯ? ಯೋಚನೆ ಮಾಡ್ಬಿಡುವ, ನಾನು ತಾತನ ಹತ್ರ ಬಾಯಿ ಬಿಡಿಸ್ತೀನಿ. ನೀವು ಇಷ್ಟೆಲ್ಲ ಹೇಳ್ತಿದ್ದೀರಲ್ಲ, ಅದೇನು ಅಂತ ನಮ್ಗೆ ಬೇಗ ತಿಳ್ಕೊಬೇಕು ಅಂತ ಆಸೆ ಆಗ್ತಿದೆ. ನೀವು ಪೂರ್ತಿ ಹೇಳಿದ್ರು ಪರವಾಗಿಲ್ಲ, ಒಂದು ಸಣ್ಣ ಹಿಂಟ್ ಕೊಡಿ ಸಾಕು. ಲಕ್ಷ್ಮಿ, ನನ್ನ ಮೊಮ್ಮಗ ನನ್ನ ಮೊಮ್ಮಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ಯಾಕೆ, ಯಾರಿಗೂ ಅರ್ಥ ಆಗ್ಲಿಲ್ವಾ? ಇಲ್ಲಪ್ಪ, ನೀವು ಹೇಳ್ತಾ ಇರೋದು ಯಾರಿಗೂ ಅರ್ಥ ಆಗ್ತಿಲ್ಲ. ಅದೇನು ಅಂತ ಅರ್ಥ ಆಗೋ ಹಾಗೆ ಹೇಳಿ. ಮಗಳೇ, ನನ್ನ ಮೊಮ್ಮಗ ನಿನ್ನ ಮಗಳನ್ನ ಕರ್ಕೊಂಡ್ ಬರ್ತಾ ಇದ್ದಾನೆ. ನೀವು ಈ ರೀತಿ ಸುಮ್ಮನೆ ಇದ್ರೆ ನಮಗೆಲ್ಲ ಗಾಬರಿ ಆಗುತ್ತೆ. ಮೊದಲೇ ಶಕುನಗಳು ಸರಿ ಇಲ್ಲ, ಎಲ್ಲ ಸರಿಯಾಗಿದೆ ತಾನೆ? ಜಾನ್ಬೇವರು ಸಮುದ್ರ ನೋಡ್ಬೇಕು ಅಂತ ಆಸೆ ಪಟ್ರು, ಕರ್ಕೊಂಡು ಹೋದೆ. ಅಲ್ಲಿ ಕಾಲ್ ಜಾರಿ ಸಮುದ್ರ ಬಿದ್ದುಬಿಟ್ರು. ಅವ್ರ ಮಗಳು ಇಲ್ಲೇ ಇದಾರಲ್ಲ? ಇವಳು ದೊಡ್ಡ ಮಗಳು, ನನ್ನ ಮೊಮ್ಮಗ ಕರ್ಕೊಂಡ್ ಬರ್ತಿರೋದು ಚಿಕ್ಕ ಮಗಳನ್ನ. ಅಂದ್ರೆ ಹೌದು, ಜಾನು. ಏನಪ್ಪ ನೀವು ಹೇಳ್ತಾ ಇರೋದು? ನಮ್ ಜಾನುನ ನಿಮ್ ಮೊಮ್ಮಗ ಕರ್ಕೊಂಡ್ ಬರ್ತಾ ಇರೋದು? ನಮ್ ಜಾನುನ? ಅದು ಹೇಗಪ್ಪ ಸಾಧ್ಯ? 1 ವರ್ಷದ ಹಿಂದೆನೆ ನಮ್ ಜಾನು ಸತ್ತೋಗಿದಳಪ್ಪ. ಹೌದು ಮಾವ, ನಾನೇ ಕೈಯಾರೆ ಅವಳು ತಿಥಿ ಮಾಡಿದ್ದೀನಿ. ಲಕ್ಷ್ಮಿಗೆ ಎಷ್ಟು ಬಲವಂತ ಮಾಡಿ ಕರೆದ್ರು ಅವಳು ಬರಲಿಲ್ಲ. ನನ್ನ ಮಗಳು ಸತ್ತಿಲ್ಲ, ನಾನು ಬರಲ್ಲ ಅಂತ ರೂಮ್ಗೆ ಹೋಗಿ ಸೇರ್ಕೊಂಡ್ಬಿಟ್ಟು ದುಃಖ ಪಟ್ಕೊಂಡು ಎಲ್ಲ ಕಾರ್ಯ ನಾನೇ ಮುಗಿಸಿದ್ದೀನಿ ಮಾವ. ನೀವಿವಾಗ ಜಾನು ಬರ್ತೀಯಾಳೆ ಅಂದ್ರೆ ಹೇಗೆ ಸಾಧ್ಯ? ನೀವೆಲ್ಲರೂ ಅವಳು ಬದುಕಿಲ್ಲ ಅನ್ಕೊಂಡಿದ್ದೀರಲ್ವಾ? ಅವಳು ಬದುಕಿದ್ದಾಳೆ. ಹೇಳೋದು ನಿಜಾನೇ. ಅವರು ನಮ್ಮನೆಯಲ್ಲೇ ಕೆಲಸ ಮಾಡ್ಕೊಂಡಿದ್ರು. ನಮಗೂ ಗೊತ್ತಿರ್ಲಿಲ್ಲ ಅವ್ರು ನಿಮ್ಮ ಮಗಳು ಅಂತ. ನಮಗೂ ಇತ್ತೀಚೆಗೆ ಗೊತ್ತಾಗಿದ್ದು. ಇವರೇ ತಾನೇ ಜಾನ್ವಿ?
ಇವ್ರನ್ನೇ ಈಗ ನಮ್ಮ ಅತ್ತೆ ಮಗ ಕರ್ಕೊಂಡ್ ಬರ್ತಾ ಇರೋದು. ಇದೆಲ್ಲ ಹೇಗ್ ಸಾಧ್ಯ? ಮೇಡಮ್ರೆ, ಜಾನು ಅವ್ರು ಬದುಕಿದಾರಂದ್ರೆ ನನಗೆ ನಂಬಕ್ಕೆ ಆಯ್ತಿಲ್ಲ. ಆದ್ರೆ ಅವ್ರಷ್ಟು ಕಡಾಖಂಡಿತವಾಗಿ ಹೇಳ್ತವ್ರೆ ಅಂದ್ರೆ ನನಗೆ ನಂಬಿಕೆ ಬರ್ತದೆ. ಒಟ್ಟಿನಲ್ಲಿ ಈ ಶುಭ ಸಂದರ್ಭದಲ್ಲಿ ಎಲ್ಲ ಒಳ್ಳೇದಾಯ್ತದೆ. ಸಿದ್ದು ಅವರೇ, ಯಾರೇ ಈ ದಿನ ಮರೆತರು ಅಪ್ಪ ಅಮ್ಮ ಮಾತ್ರ ಮರೆಯೋಕ್ಕಾಗಲ್ಲ. ಮೇಡಮ್ರೆ, ಮೊದ್ಲೇನಾದ್ರು ಲಕ್ಷ್ಮತೆಗೆ ತವ್ರ ಮನೆ ಇರೋದು, ಅವ್ರ ಅಣ್ಣ ಅವ್ರ ಅಪ್ಪ ಇರೋದೇನಾದ್ರು ನಿಮಗೆ ಮುಂಚೆನೇ ಗೊತ್ತಿತ್ತಾ? ಇಲ್ಲ ಸಿದ್ದು ಅವರೇ, ಅಪ್ಪ ಮನೆ ಕಡೆ ಆಗಲಿ ಅಮ್ಮ ಮನೆ ಕಡೆ ಆಗಲಿ ಯಾವುದೇ ಸಂಬಂಧಿಕರನ್ನು ನಾನು ಹುಟ್ಟಿದಾಗಿಂದ ನೋಡೇ ಇಲ್ಲ. ಅವರು ಈ ವಿಚಾರವಾಗಿ ನಮ್ಮ ಹತ್ರ ಏನೂ ಹೇಳಿಲ್ಲ. ಇವತ್ತೇ ನನಗೂ ಗೊತ್ತಾಗಿದ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ಜಾನು ಅವ್ರ ಮನೇಲಿದ್ದಾರೆ ಅಂತ ಗೊತ್ತಾಗಿದ್ದನ್ನ ಆ ಶಾಕಿಂದ ನನಗಿನ್ನೂ ಹೊರಗೆ ಬರೋಕ್ಕಾಗ್ತಿಲ್ಲ. 1 ವರ್ಷದಿಂದ ಅವ್ರ ಮನೇಲಿದ್ದಾಳೆ ಅಂತ ಹೇಳ್ತಿದ್ರು. ಯಾಕೆ ಅವಳು ನಮ್ಮನೆಗೆ ಬರ್ಬೋದಾಗಿತ್ತಲ್ವಾ? ಅಷ್ಟು ಬೇಗ ನಮ್ಮನ್ನೆಲ್ಲ ಮರ್ತ್ಬಿಟ್ಲಾ? ಅದೇ ನನಗೂ ನಂಬಕ್ಕಾಯ್ತಿಲ್ಲ ಮೇಡಮ್ರೆ. ಆದ್ರೆ ನಿಮ್ ತಾತ ಜಾನು ಅವ್ರ ಫೋಟೋ ತೋರಿಸಿ ಅವ್ರೇ ಅಂತ ಹೇಳಿದ್ಮೇಲೆ ನಾವು ನಂಬೇಕಲ್ವೇ? ನಾವೆಲ್ಲರೂ ನಂಬೇಕು ಅಂದ್ರೆ ಅದಕ್ಕೆ ಜಾನು ಬರಲೇಬೇಕು ಸಿದ್ದು ಅವರೇ. ನಮ್ಮೆಲ್ಲರ ಪ್ರಶ್ನೆಗೆ ಅವಳೇ ಉತ್ತರ ಕೊಡಬೇಕು.